ನಮಸ್ಕಾರ ವೀಕ್ಷಕರೇ. ರೀಲ್ಸ್ ಹುಚ್ಚು, ರೀಲ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ ದಿನನಿತ್ಯ. ಮಕ್ಕಳಲ್ಲಿ ಇದು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ರೀಲ್ಸ್ ಗಳಿಂದ ಮಕ್ಕಳು ಮೆಂಟಲ್ ಡಿಸಾರ್ಡರ್ ಗಳನ್ನ ಅನುಭವಿಸ್ತಾ ಇದ್ದಾರೆ. ಇದೊಂದು ವರದಿ ನೋಡಿ, ರೀಲ್ಸ್ ಎಫೆಕ್ಟ್ ಏನೇನಾಗ್ತಾ ಇದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಒಬ್ಬ ಸ್ಟೂಡೆಂಟ್ ದಿನಕ್ಕೆ ಏನಿಲ್ಲ ಅಂದ್ರು 360ರಿಂದ 480 ರೀಲ್ಸ್ ನ 1.5 ರಿಂದ 2 ಗಂಟೆ ಟೈಮಲ್ಲಿ ನೋಡ್ತಾನೆ. ಹೌದು, ಸ್ಟೂಡೆಂಟ್ ಅಂತಾನೆ ಅಲ್ಲ, ದೊಡ್ಡವರು ನೋಡ್ತಾ ಇದೀವಿ. ಚಿಕ್ಕ ಮಕ್ಕಳು ಇನ್ನ ಜಾಸ್ತಿ ನೋಡ್ತಾ ಇದಾರೆ ರೀಲ್ಸ್ ಗಳನ್ನ. ಮೊದಲು ವಿಡಿಯೋಗಳನ್ನ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಅದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಚೇಂಜ್ ಮಾಡೋ ಆಪ್ಷನ್ ತುಂಬಾ ಕಡಿಮೆ ಇರ್ತಾ ಇತ್ತು. ಈಗ ಏನಾಗೋಗಿದೆ, ಮೊಬೈಲ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಟಕ್ ಟಕ್ ಅಂತ ಮುಂದಕ್ಕೆ ತೇಳ್ತಾ ಇರ್ತೀವಿ ರೀಲ್ಸ್ ಗಳನ್ನ. 1.5 ರಿಂದ 2 ಗಂಟೆ ಟೈಮ್ ಅಲ್ಲಿ ಸುಮಾರು 380ರಿಂದ 460 ರೀಲ್ಸ್ ನ ಮಕ್ಕಳು ಕೂಡ ನೋಡ್ತಾ ಇದಾರೆ. ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದಾರೆ ಲೈಫ್ ಅಲ್ಲಿ. ಹೌದು, ಕೆಲವೊಬ್ರು ದುಡ್ಡುಗೋಸ್ಕರ ಮಕ್ಕಳನ್ನ ಈ ರೀತಿ ದಂಧೆಗೆ ಇಳಿಸ್ತಾ ಇದಾರೆ ಅಂತಾನೆ ಹೇಳ್ಕೊಳ್ಳಿ. ರೀಲ್ಸ್ ಮಾಡೋದ್ರಿಂದ, ಬೇರೆ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ತಿಳ್ಕೊಂಡಿರೋ ಪೇರೆಂಟ್ಸ್ ಮಕ್ಕಳನ್ನ ರೀಲ್ಸ್ ಕಡೆಗೆ ಪ್ರಚೋದನೆ ಮಾಡ್ತಾ ಇದಾರೆ. ಇದು ಎಷ್ಟೋ ಜನ ಮಕ್ಕಳು ಲೈಫ್ ನ ಹಾಳು ಮಾಡಿದ್ರೆ ಅದನ್ನ ನೋಡ್ತಾ ಇರೋಂತ ಮಕ್ಕಳು ಲೈಫ್ ಕೂಡ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಪೇರೆಂಟ್ಸ್ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನ ಶಾರ್ಟ್ ವಿಡಿಯೋಗಳನ್ನ ಮಕ್ಕಳು ದಿನನಿತ್ಯ ಅವರ ಟೈಮ್ ಏನಿದೆ, ಫ್ರೀ ಟೈಮ್ ಕೊಟ್ಬಿಡಿ. ನೀವು ಮೊದಲು ಮಕ್ಕಳು ಆಟ ಆಡೋದಕ್ಕೆ ಆಚೆ ಹೋಗ್ತಾ ಇದ್ರು, ಎಷ್ಟೆಷ್ಟು ಆಟಗಳನ್ನ ಆಡ್ತಾ ಇದ್ರು, ಫಿಸಿಕಲ್ ಆಕ್ಟಿವಿಟಿಗಳು ಇರ್ತಾ ಇತ್ತು. ಈಗ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಟೋಟಲ್ ಆಗಿ ಮೊಬೈಲ್ ಜೊತೆಗೆ ಅವರ ಲೈಫ್ ಅನ್ನೋಗಿ ದಿನದಲ್ಲಿ ಏನಿಲ್ಲ ಅಂದ್ರು. ಈಗ ಅದು ಬೇಸಿಗೆ ಟೈಮ್ ನಲ್ಲಿ ಮಕ್ಕಳು ಸುಮಾರು 40% ಅವರ ಸಮಯನ ಮೊಬೈಲ್ ನೋಡೋದ್ರಲ್ಲೇ ಕಳೀತಾ ಇದ್ದಾರೆ. ನಾವು ಪೇರೆಂಟ್ಸ್ಗಳು ನಮಗ್ ಟೈಮ್ ಇಲ್ಲ ಬಿಡಿ, ಬಿಸಿಯಾಗಿ ಹೋಗಿರ್ತೀವಿ, ಬಿಸಿ ಶೆಡ್ಯೂಲ್ ಇರೋದ್ರಿಂದ ಹೇಗೋ ಮಕ್ಕಳು ಟೈಮ್ ಪಾಸ್ ಮಾಡ್ಕೊಳ್ಳಿ ಅಂತ ಮೊಬೈಲ್ ಕೊಟ್ಟು ಸುಮ್ಮನೆ ಹೋಗ್ತೀವಿ. ಮಕ್ಕಳು ಮೊಬೈಲ್ ಅಲ್ಲೇ ಮುಳುಗೋಗಿದ್ದಾರೆ. ಪ್ಲಸ್ ಇದರಿಂದ ಏನೇನ್ ಆಗ್ತಾ ಇದೆ ಅನ್ನೋದಾದ್ರೆ, ಸುಮಾರು 65% ಮಕ್ಕಳಿಗೆ ಮಾನಸಿಕ ಖಿನ್ನತೆ ಅಂದ್ರೆ ಮೆಂಟಲ್ ಡಿಸಾರ್ಡರ್ಗಳು ಶುರು ಆಗ್ತಾ ಇದೆ. ನಾನು ರೀಲ್ಸ್ ಮಾಡ್ತೀನಿ, ನಾನು ಇನ್ನೊಂದು ಮಾಡ್ತೀನಿ, ಓದೋದ್ರ ಕಡೆ ಇಂಟ್ರೆಸ್ಟ್ ಕಡಿಮೆ. ಪ್ಲಸ್ ಆ ವಿಡಿಯೋಗಳಲ್ಲಿ ಏನೇನ್ ತೋರಿಸಿರ್ತಾರೆ ಅಂತದನ್ನ ನಾನು ಯಾಕೆ ಮಾಡಬಾರ್ದು. ಈಗ ಯಾರೋ ಒಬ್ಬನಿಗೆ ಒಡೆಯೋದ್ ತೋರಿಸಿದ್ರೆ ನಾನು ಯಾಕೆ ಮಾಡಬಾರ್ದು, ಯಾರೋ ಒಬ್ಬನ್ ಬೈಯೋ ತೋರಿಸಿದ್ರೆ ನಾನು ಯಾಕೆ ಮಾಡಬಾರ್ದು. ಈಗ ಕೆಲವೊಬ್ರು ಒದಿಯೋದನ್ನ ತೋರಿಸಿರ್ತಾರೆ, ಇನ್ನ ಕೆಲವೊಬ್ರು ಶೂಟ್ ಮಾಡೋದನ್ನ, ಇನ್ನ ಕೆಲವೊಬ್ರು ಕುಯ್ಕೊಂಡೆ ರಕ್ತ ಬಂತು, ಮೇಕಪ್ ಮಾಡ್ಕೊಂಡೆ, ಈ ತರದೆಲ್ಲ ನೋಡೋದ್ರಿಂದ ಮಕ್ಕಳು ಅದ್ರ ಕಡೆಗೆ ಅಟ್ರಾಕ್ಷನ್ ಆಗ್ತಾ ಇದಾರೆ, ನಾರ್ಮಲ್ ಲೈಫ್ ಇಂದ ದೂರ ಆಗ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಮುಂಚೆ ಪೇರೆಂಟ್ಸ್ ಹುಷಾರ್. ಕೊಟ್ರು ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಾ ಫಸ್ಟ್ ತಿಳ್ಕೊಳ್ಳಿ. ಮಕ್ಕಳು ರೀಲ್ಸ್ ಹುಚ್ಚಿಗೆ ಬಲಿ ಆದಷ್ಟು ಮಕ್ಕಳು ಫ್ಯೂಚರ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ಗಳನ್ನ ನೋಡಿ ಆದಷ್ಟು ಬದಲಾಗಿ ಅಂತ ಎಷ್ಟೋ ಜನ ಎಚ್ಚರಿಸ್ತಾ ಇದ್ದಾರೆ. ಡಾಕ್ಟರ್ಗಳು ಇದನ್ನ ಹೇಳ್ತಾ ಇದ್ದಾರೆ, ಮಕ್ಕಳುಗಳು ಮೆಂಟಲ್ ಡಿಸಾರ್ಡರ್ಗಳು ಜಾಸ್ತಿ ಆಗ್ತಾ ಇದೆ, ಅವರು ಟೋಟಲ್ ಆಗಿ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ಹೇಳೋ ಕೆಲಸ ಡಾಕ್ಟರ್ಗಳು ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಮಕ್ಕಳು ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ರೀಲ್ಸ್ ಪರಿಣಾಮ ಇದು ನೋಡಿ, ಸುಮಾರು 75% ಮಕ್ಕಳು ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಕುಟುಂಬದ ಜೊತೆ ಮಿಂಗಲ್ ಆಗ್ತಾ ಇಲ್ಲ. ಯಾರು ಬೇಕಾಗಿಲ್ಲ, ಮಕ್ಕಳಿಗೆ ಜಸ್ಟ್ ಮೊಬೈಲ್ ಇದ್ರೆ ಸಾಕು ಅನ್ನೋ ಮಟ್ಟಿಗೆ ರೀಲ್ಸ್ ಹುಚ್ಚು ಮಕ್ಕಳಲ್ಲಿ ಹಿಡಿಸ್ತಾ ಇದೆ. ಫಿಸಿಕಲ್ ಆಕ್ಟಿವಿಟಿಗಳು ಮಾಯ ಆಗ್ತಾ ಇದೆ, ಜೊತೆಗೆ ನಿದ್ದೆ ಅನ್ನೋದು ಇಲ್ಲ ಮಕ್ಕಳಲ್ಲಿ. ಪ್ಲಸ್ ಜ್ಞಾಪಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇದೆ, ಏಕಾಗ್ರತೆ ಕೊರತೆ ಕಾಣಿಸ್ತಾ ಇದೆ. ಮಕ್ಕಳು ಮೈಂಡ್ ಅಲ್ಲಿ ಆ ರೀಲ್ಸ್ ಗಳೇ ಉಳ್ಕೊಳ್ತಾ ಇದೆ. ಅವ್ರು ಈ ತರ ರೀಲ್ಸ್ ಮಾಡಿದ್ರು ನಾವ್ಯಾಕೆ ಈ ತರ ಮಾಡಬಾರ್ದು ಅನ್ನೋದು ಮನ್ಸಲ್ಲಿ ಉಳ್ಕೊಳ್ತಾ ಇದೆ. ಎಷ್ಟೋ ಜನ ನಾನು ಇಲ್ಲಿ ಹೋದೆ, ನಾನು ಅದನ್ನ ಮಾಡಿದೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಅಂತ ಹೇಳೋದೆ ಮಕ್ಳಿಗೆ ಈಗ ಕಾಮನ್ ಆಗೋಗಿದೆ. ಮೊಬೈಲ್ ಸಿಕ್ಕಿದ್ರೆ ಸಾಕು ಅವರು ಕೈಯಲ್ಲಿ ಹಿಡ್ಕೋತಾರೆ. ಸಣ್ಣ ಮಕ್ಕಳು 3 ವರ್ಷದಿಂದ 5 ವರ್ಷದ ಮಕ್ಕಳು ಎಲ್ಲ ಕೂಡ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಅನ್ನೋದಕ್ಕೆ ಶುರು ಆಗಿದ್ದಾರೆ. ಇದಕ್ಕೆಲ್ಲ ಯಾರ ಕಾರಣ? ಇಂಥ ರೀಲ್ಸ್ ಗಳನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಬಿಡಿ. ಕಾರಣ ದುಡ್ಡು ಬೇಕಾಗಿರೋ ರೀಲ್ಸ್ ಮಾಡ್ತಾರೆ, ನಮಗ್ ಕೆಲಸ ಇಲ್ಲದೆ ಇರೋ ರೀಲ್ಸ್ ನೋಡ್ತೀವಿ ಅನ್ನೋ ಹಾಗೆ. ಒಟ್ನಲ್ಲಿ ರೀಲ್ಸ್, ಈ ಟ್ರೋಲ್ಸ್ ಇಂದ ಫ್ಯೂಚರ್ ಅನ್ನೋದು ಹಾಳಾಗುತ್ತೆ ಅನ್ನೋದು ಮಾತ್ರ ಫಿಕ್ಸ್. ಇದನ್ನ ಉಪೇಂದ್ರ ಅವರು ಅವರ ಫಿಲಮ್ ಅಲ್ಲೂ ಕೂಡ ತೋರಿಸಿದ್ರು. ರೀಸೆಂಟ್ ಆಗಿ ಬಂದಂತ ಫಿಲಮ್ ಅಲ್ಲಿ ಟ್ರೋಲ್ ಆಗುತ್ತೆ ಅಂತ ಒಂದು ಸಾಂಗ್ ಕೂಡ ಮಾಡಿದ್ರು. ರೀಲ್ಗಳು ಯಾವ ರೀತಿ ಟ್ರೋಲ್ ಆಗ್ಲಿ ಅನ್ನೋದಕ್ಕೋಸ್ಕರ ಯಾವ ರೀತಿ ಅದನ್ನ ಮಾಡ್ತಾರೆ, ಅದರಿಂದ ಸಮಾಜ ತಮ್ಮ ಸುತ್ತಮುತ್ತ ನಡೀತಾ ಇರೋಂಥದ್ದನ್ನ ಮರ್ತು ಬಿಡುತ್ತೆ. ಏನಾಗ್ತಾ ಇದೆ ಬೇಡ, ಯಾರೋಗೋ ಓಟ್ ಹಾಕಿದ್ವಿ ಬೇಡ, ಅವ್ರು ಯಾರೋ ದುಡ್ಡು ನುಂಗಿದ್ರು ಆ ವಿಷಯ ನಮಗ್ ಬೇಡ, ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ ಆ ವಿಷಯ ನಮಗ್ ಬೇಡ,
ನಮ್ ರೋಡ್ ಟಾರ್ ಹಾಕಿಲ್ಲ ಅದು ನಮಗ್ ಬೇಡ, ನಮ್ಗೆ ಕುಡಿಯೋಕ್ ನೀರಿಲ್ಲ ಅದು ಬೇಡ, ಒಟ್ನಲ್ಲಿ ನಮ್ಗೆ ಮೊಬೈಲು ರೀಲ್ಸ್ ಇದ್ರೆ ಸಾಕು ಅನ್ನೋ ಮಟ್ಟಕ್ಕೆ ದುನಿಯಾ ಹೊರಟೋಗುತ್ತೆ ಅಂತ ಅವರ ಫಿಲಮ್ ಅಲ್ಲಿ ತೋರಿಸಿದ್ರು. ಅಂತ ದಿನಗಳು ಜಾಸ್ತಿ ದೂರ ಇಲ್ಲ. ಆದಷ್ಟು ಮಕ್ಕಳಿಂದ ಮೊಬೈಲ್ ಅನ್ನ ದೂರ ಇಡೋ ಕೆಲಸ ಮಾಡಿ. ಫ್ಯೂಚರ್ ಯುವಜನತೆ ಅಂತ ಕರೆದಿದ್ದಾರೆ. ಭಾರತದ ಸ್ಟ್ರೆಂತ್ ಏನು ಅಂದ್ರೆ ಈ ಮಕ್ಕಳು, ಅಂತಹ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದೇ ನೆಗೆಟಿವಿಟಿ ಅಂತಾನೆ ಅನ್ಕೊಳ್ಳಿ. ನೆಗೆಟಿವಿಟಿ ಮಕ್ಕಳು ಮೈಂಡ್ ಅಲ್ಲಿ ತುಂಬಿಕೊಳ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಇನ್ಯಾವುದು ಅಲ್ಲ, ಅದು ಇದೆ. ಮಕ್ಕಳಿಗೆ ಬೇಕಾಗಿರುವಂತ ಜನರಲ್ ನಾಲೆಡ್ಜ್ ಹೋಗಿ ಟೋಟಲ್ ಆಗಿ ರೀಲ್ಸ್ ಟ್ರೋಲ್ಸ್ ಅಲ್ಲೇ ಮಕ್ಕಳು ಬ್ಯುಸಿ ಆಗ್ತಾ ಇದ್ದಾರೆ. ಇದರಿಂದ ಆಚೆ ಬರ್ಲಿಲ್ಲ ಅಂದ್ರೆ ಮುಂದಿನ ಕೆಲವಷ್ಟು ವರ್ಷಗಳಲ್ಲಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಜನರಲ್ ನಾಲೆಡ್ಜ್ ಟೋಟಲ್ ಆಗಿರೋದಿಲ್ಲ. ಎಮರ್ಜೆನ್ಸಿ ಬರ್ಬೋದು, ಇನ್ನೊಂದು ಬರ್ಬೋದು, ಇಲ್ಲ ಬೇರೆ ಏನೇ ಆದ್ರೂ ಬದುಕೋದಕ್ಕೆ ದಾರಿಗಳೇ ಗೊತ್ತಿರೋದಿಲ್ಲ ಮಕ್ಕಳಿಗೆ. ಅಂತ ಪರಿಸ್ಥಿತಿ ಬರುತ್ತೆ. ಕಾರಣ ಎಲ್ಲ ಮೊಬೈಲ್ ಅಲ್ಲೇ ನೋಡಿ ಸುಮ್ಮನಾಗಿರ್ತಾರೆ. ಮುಂದೆ ಮುಂದೆ ದಾರಿ ಕಾಣಿಸೋದಿಲ್ಲ. ಅಂತ ಲೈಫ್ ನ ಮಕ್ಕಳಿಗೆ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ. ಆದಷ್ಟು ಇದರಿಂದ ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ ಬನ್ನಿ. ರೀಲ್ಸು ಟ್ರೋಲ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ಮಕ್ಕಳಿಂದ ತೋರಿಸ್ಲೇಬೇಕು ಅನ್ನೋಂಗಿದ್ರೆ, ಮಕ್ಕಳನ್ನ ಸ್ವಲ್ಪ ಎಂಗೇಜ್ ಮಾಡ್ಬೇಕು ಅನ್ನೋಂಗಿದ್ರೆ ಟಿವಿಗಳನ್ನ ಕೊಡಿ. ಅದರಲ್ಲಿ ಕುತ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳನ್ನ ತೋರ್ಸೋದಕ್ಕೆ ನೀವ್ ಎನ್ಕರೇಜ್ ಮಾಡಿ. ಪುರಾಣದ ವಿಡಿಯೋ ಇದೆ, ಸೈನ್ಸ್ ವಿಡಿಯೋ ಇದೆ, ಎಜುಕೇಶನಲ್ ವಿಡಿಯೋ ಇದೆ, ಈ ತರದ್ ಎಷ್ಟೆಷ್ಟೋ ಇದೆ. ಬೇಡ ಅಡ್ವೆಂಚರಸ್ ಮೂವೀಸ್ ಅದು ಇದು ಎಲ್ಲ ನೋಡ್ಲಿ. ಬಟ್ ಈ ರೀಲ್ಸ್ ಹುಚ್ಚು ಅನ್ನೋದು ಒಂದ್ಸಲ ಹಿಡ್ಕೊಂಡ್ರೆ ಮಕ್ಕಳು ಕೈ ಈ ತರ ಮೇಲೆ ಕೆಳಗೆ ಆಡ್ತಾನೆ ಇರುತ್ತೆ. ಆ ಕೈಯೂ ನಿಲ್ಲೋದಿಲ್ಲ, ಮಕ್ಕಳು ಮೈಂಡು ನಿಲ್ಲೋದಿಲ್ಲ. ಎರಡು ಟೋಟಲ್ ಆಗಿ ಹಾಳಾಗುತ್ತೆ. ಆಲ್ರೆಡಿ ಎಷ್ಟೋ ಮೆಂಟಲ್ ಪೇಷಂಟ್ಗಳು ಮಕ್ಕಳುಗಳನ್ನ ನೋಡಿರ್ತೀರಾ. ಕೈ ಈಗ ಆಡ್ತಾನೆ ಇರುತ್ತೆ ಮಕ್ಕಳದು. ಸುಮ್ಮನೆ ಕೈಯಲ್ಲಿ ಮೊಬೈಲ್ ಇಲ್ಲ ಆದ್ರೂ ಕೈ ಹಿಂಗ್ ಅಂತಾನೆ ಇರುತ್ತೆ. ನಿದ್ದೆಗಣ್ಣಲ್ಲೂ ಈ ತರ ಅಂತ ಇರ್ತಾರೆ ಮಕ್ಕಳು. ಅಂದ್ರೆ ಅವ್ರ ಮುಂದಕ್ಕೆ ಕೇಳ್ತಾ ಇದಾರೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇರುತ್ತೆ, ನಿದ್ದೆಗಣ್ಣಲ್ಲೂ ರೀಲ್ಸ್ ಓಡ್ತಾ ಇರುತ್ತೆ. ಇದಕ್ಕೆ ಯಾರು ಮಾಡ್ಕೊಡ್ತಾ ಇದೀವಿ ಆಸ್ಪದ ನಾವೇ ಅಂತ ಅನ್ಸೋದಿಲ್ವಾ? ಒಂದ್ಸಲ ಯೋಚನೆ ಮಾಡಿ. ಆದಷ್ಟು ಮಕ್ಕಳಿಂದ ಮೊಬೈಲ್ ನ ದೂರ ಇಡಿ. ರೀಲ್ಸ್ ಮಕ್ಕಳನ್ನ ಹುಚ್ಚಿಡಿಸುತ್ತೆ. ಇನ್ನ ಬೇರೆ ವಿಷಯಗಳು ಈ ತರದ್ದು ಎಚ್ಚರಿಸ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.